ಅಷ್ಟರಲ್ಲಿ ಮಂತ್ರಿಯಾದ ಸುಮಂತ್ರನು ಪೂಜ್ಯರ ಅಪ್ಪಣೆಯಾಗಿದೆ, ದರ್ಶನ ಪಡೆಯಬೇಕೆಂದು ಅವರಿಬ್ಬರನ್ನೂ ಮಹರ್ಷಿ ವಸಿಷ್ಠರ ಬಳಿಗೆ ಕರೆದೊಯ್ದನು. ಭರತನು ಇದೆಲ್ಲ ಹೀಗೇಕೆ ಎಂದು ಮಂತ್ರಿಯಲ್ಲಿ ವಿಚಾರಿಸಿದರೂ ಅವನು ಸದುತ್ತರವನ್ನು ಕೊಡದೆ ವಸಿಷ್ಠರನ್ನೇ ತೋರಿಸಿದನು. ರಾಜಪುತ್ರರಿಬ್ಬರೂ ತಮ್ಮ ಗುರುಗಳಿಗೆ ನಮಸ್ಕರಿಸಿದರು. ಅಷ್ಟು ಹೊತ್ತಿಗೆ ಕೈಕೇಯಿ ದೇವಿಯವರು ಶೀಘ್ರವಾಗಿ ಕಾಣುವಂತೆ ಅಪ್ಪಣೆ ಮಾಡಿದರು ಎಂದು ಚೀಟಿಯೊಬ್ಬಳು ಬಂದು ಭರತನಲ್ಲಿ ವಿಜ್ಞಾಪಿಸಿಕೊಂಡಳು. ಭರತನು ವಸಿಷ್ಠರನ್ನು ಸುಮಂತ್ರನನ್ನು ನೋಡಿ ತೀರ್ಥರೂಪರೆಲ್ಲಿ ಎಂದು ಕೇಳಿದರು. ಕುಮಾರ, ಒಂದು ದಿನ ಎಲ್ಲರೂ ಎಲ್ಲಿಗೆ ಹೋಗಲೇಬೇಕೋ ಅಲ್ಲಿಗೆ ನಿಮ್ಮ ಜನಕನು ಎಂದು ವಸಿಷ್ಠರು ಹೇಳುತ್ತಿದ್ದಂತೆ ದುಃಖಿತನಾದ ಭರತನು ಅಣ್ಣನೆಲ್ಲಿ ಎಂದು ವಿಚಾರಿಸಿದನು. ಪೂಜ್ಯರಾದ ವಸಿಷ್ಠರು ಭರತನನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಅವನು ಉದ್ವೇಗ ಹೊಂದದಂತೆ ಎಚ್ಚರ ವಹಿಸಿ ವಿಚಾರವನ್ನೆಲ್ಲ ಆದ್ಯಂತವಾಗಿ ವಿವರಿಸಿದರು. ಮಹರ್ಷಿಗಳ ಮಾತು ಪೂರ್ಣವಾಗುವಷ್ಟರಲ್ಲೇ ಭರತ ಶತ್ರುಘ್ನರಿಬ್ಬರೂ ಆ ಸಮಾಚಾರವನ್ನು ಕೇಳುತ್ತಿದ್ದಂತೆಯೇ ಬಿದ್ದು ಮೂರ್ಛೆ ಹೋದರು. ಭರತನನ್ನು ವಸಿಷ್ಠರು, ಶತ್ರುಘ್ನನನ್ನು ಸುಮಂತ್ರನು ಉಪಚರಿಸಿದರು. ಹಾಗೆಯೇ ಮೂರ್ಛೆ ತಿಳಿದ ಭರತನು ಅತ್ಯಂತ ಕ್ರುದ್ಧನಾಗಿ ಓರೆಯ ಖಡ್ಗವನ್ನು ಹಿರಿಯ ಬಹುವಿಧವಾಗಿ ತನ್ನ ತಾಯಿಯನ್ನು ನಿಂದಿಸಿ ಅವಳ ತಲಗಡಿದೇ ಈ ಪರಿತಾಪವನ್ನು ಉಪಶಮಿಸಿಕೊಳ್ಳುತ್ತೇನೆಂದು ಗರ್ಜಿಸಿ ಮೇಲೆದ್ದನು. ಶತ್ರುಘ್ನನು ಬಿಟ್ಟ ಬಾಣದಂತೆ ಎದ್ದವನೇ ಹೊರಟು ಹೋದನು. ಸುಮಂತ್ರನು ಅವನ ಹಿಂದೆಯೇ ಓಡಿದನು. ವಸಿಷ್ಠರು ಕೆರಳಿದ್ದ ಭರತನನ್ನು ತಡೆದು ನಿಲ್ಲಿಸಿದರು. ಹೆಡೆ ತುಳಿದ ಹಾವು ಮಂತ್ರಮುಗ್ಧವಾದಂತೆ ಮಹರ್ಷಿಗಳ ಸನ್ನಿಧಿಯಲ್ಲಿ ಭರತನು ಏನನ್ನೂ ಮಾಡಲಾರದಾದನು. ಆದರೂ ತನ್ನ ಕೂದಲನ್ನೇ ಹಿಡಿದೆಳೆದು ಜಗ್ಗಿಕೊಂಡು ಅಡಿಗಡಿಗೆ ತನ್ನ ಔಡನ್ನು ಜಗಿದುಕೊಂಡು ಹಲ್ಲುಗಳನ್ನೇ ಕಡಿಯತೊಡಗಿದನು. ಸೈರಿಸು ಕುಮಾರ, ಎಂತಹ ಅಕೃತ್ಯವನ್ನು ನೆನೆದೆ. ಸ್ತ್ರೀವಧೆಯೇ ನಿಷಿದ್ಧವು, ಹೆತ್ತ ತಾಯಿಯನ್ನು ಕೊಲ್ಲುವುದಿದೆಯೇ? ಆ ರೀತಿ ಭಾವಿಸಿದ್ದೇ ತಪ್ಪು. ಕೋಪದ ಬರದಲ್ಲಿ ನೀನು ಖಂಡಿತವಾಗಿಯೂ ದಾರಿ ತಪ್ಪಿದೆ. ಪ್ರಾರಬ್ಧವನ್ನು ಮೀರಲು ಯಾರಿಗೆ ಸಾಧ್ಯವಿದೆ? ಅಂತೆಯೇ ಇದೆಲ್ಲ ವಿದೇ ಲೀಲೆ ಎಂದು ನಾವು ಸಮಾಧಾನ ಪಡೋಣ. ಯುವರಾಜನಾಗಲುಳ್ಳ ನೀನೇ ಹೀಗೆ ಮಾಡಿದರೆ ಇನ್ನು ಉಳಿದವರ ಪಾಡೇನು ಎಂದು ವಸಿಷ್ಠರು ನುಡಿಯೊಡನೆಯ ಭರತನು, ಗುರುದೇವ, ನಾನು ಯುವರಾಜನೇ ಆಗಬೇಕೆ? ಯಾವ ಧರ್ಮ? ಎಲ್ಲಿದೆ ನ್ಯಾಯ? ಇಕ್ಷಾಕು ಕುಲದ ಅವನಿಪರಲ್ಲಿ ಯಾವ ನಮ್ಮ ಹಿರಿಯರು ಹೀಗೆ ಮಾಡಿದ್ದಾರೆ? ಸಕಲ ಗುಣಾರ್ಣವನೆನ್ನಿಸಿದ ಆ ಹಿರಿಯಣ್ಣ ಶ್ರೀರಾಮನಲ್ಲದೆ ಮನುವಂಶದ ಅರಸುಪಟ್ಟಕ್ಕೆ ಕಿರಿಯನಾಗಿರುವ ನಾನು ಬಾಧ್ಯನೇ? ಜ್ಯೇಷ್ಠಾನುಗತವಾಗಿ ಬರತಕ್ಕ ರಾಜ್ಯದ ಅಧಿಕಾರವನ್ನು ಕನಿಷ್ಠನು ಪಡೆದಾಗ ಎಲ್ಲಿ ಉಳಿಯಬಹುದು ನ್ಯಾಯ? ಆ ಹಿರಿಯನು ಕುರುಡನೇ? ಬದಿರನೇ? ಅಲ್ಲ, ಮೂಕನೇ? ಯಾವ ಅಂಗದ ನ್ಯೂನತೆಯೂ ಅವನಲ್ಲಿದೆ? ರೋಗಗ್ರಸ್ತನಲ್ಲ, ವಿಷಯಲಂಪಟನಲ್ಲ, ದ್ಯೂತ ವ್ಯಸನಿಯಲ್ಲ, ಸ್ವಾರ್ಥಿಯಲ್ಲ. ಯಾವ ದೋಷವಿದೆ ಅವನಲ್ಲಿ? ಗುರುವರೆಣ್ಯ, ಹೇಳಿ, ನೀವೇ ಹೇಳಿ. ನಮ್ಮ ಅಣ್ಣನು ಧರ್ಮ ಕೆಟ್ಟಿದ್ದನೇ? ಪ್ರಜಾದ್ರೋಹಿ ಆದನೇ? ಅಲ್ಲ, ಮಹಾಪಾಪಗಳನ್ನೇನಾದರೂ ಮಾಡಿದನೇ? ಅಥವಾ ಅಪರಾಧಿಯನ್ನು ಬಿಟ್ಟು ನಿರ್ದೋಷಿಯನ್ನು ಶಿಕ್ಷಿಸಿದನೇ? ನನ್ನ ಅಣ್ಣನ ಯಾವ ಅಪರಾಧಕ್ಕಾಗಿ ಶಿಕ್ಷೆಯು? ಹೇಳಿ. ಅಯ್ಯೋ, ಲೋಕಾಭಿರಾಮನೆನ್ನಿಸಿದ ನನ್ನ ಅಗ್ರಜನು ಯಾವ ತಪ್ಪನ್ನೂ ಮಾಡಲಾರನು, ಮಾಡಿಸಲು ಆರೆನು. ಅಂತಹ ಪರಿಪೂರ್ಣ ಗುಣಾತ್ಮನನ್ನು ಗೊಂಡಾರಣ್ಯಕ್ಕೆ ಕಳುಹಿಸಿಕೊಡಲು ಮನಸ್ಸು ಬಂದಿತೆ. ಶೌರ್ಯದಿಂದ ಭೂಮಂಡಲವನ್ನು ಗೆಲ್ಲಬಹುದು, ಚಕ್ರಾಧಿಪತ್ಯವನ್ನು ಪಡೆಯಬಹುದು, ಸಾಹಸದಿಂದ ಸ್ವರ್ಗವನ್ನೇ ಸೂರೆಗೊಳ್ಳಬಹುದು. ಆದರೆ ಒಬ್ಬ ಶ್ರೀರಾಮನನ್ನು ಪಡೆಯಲು ಸಾಧ್ಯವಾದೀತೆ? ಎಷ್ಟು ಜನ ಯಾವ ಪ್ರಯತ್ನವನ್ನು ಮಾಡಿದರೂ ಕಾಡಿಗೆ ಹೊರಟಿದ್ದ ಅಣ್ಣನನ್ನು ನಿಲ್ಲಿಸಲಾಗಲಿಲ್ಲವಂತೆ. ಸ್ವಯಂ ನೀವೇ ಇದ್ದು ನಾನು ಬರುವವರೆಗಾದರೂ ಅವನನ್ನು ಈ ಅಯೋಧ್ಯೆಯಲ್ಲಿ ನಿಲ್ಲಿಸಿಕೊಳ್ಳಲಾಗಲಿಲ್ಲ. ಮತ್ತೆ ಉಳಿದವರ ಪಾಡೇನು? ಕಣ್ಣಿಲ್ಲದ ಮಾನವನಂತೆ, ಜ್ಯೋತಿ ಇಲ್ಲದ ದೀಪದಂತೆ, ಭಾಗ್ಯವಿಲ್ಲದ ಮನೆಯಂತೆ ಹೆಚ್ಚೇನು? ಪತಿ ಇಲ್ಲದ ಪತ್ನಿಯಂತೆ ನಮ್ಮ ಅಯೋಧ್ಯೆ ಇಂದು ಆಗಿ ಹೋಯಿತು. ಗುರುದೇವ, ನನ್ನನ್ನು ಹೆತ್ತ ಪಾಪಿಯು
ಧೂರ್ತೆಯಾದ ಕೈಕೇಯಿಯು ನನಗಾಗಿ ರಾಜ್ಯವನ್ನು ಬೇಡಿ ಅದಕ್ಕಾಗಿಯೇ ನನ್ನ ಅಣ್ಣನನ್ನು ಕಾಡಿಗಟ್ಟಿ ಅದರಿಂದಲೇ ಅಣ್ಣನ ವಿಯೋಗ ವ್ಯಥೆಯಿಂದಲೇ ಬದುಕಲಾರದೆ ಮೈತಿಯನ್ನೈದಿರುವ ನಮ್ಮ ತಂದೆಯ ಮರಣಕ್ಕೂ ಕಾರಣಲಾಗಿ ಏನೆಲ್ಲ ಮಾಡಿಬಿಟ್ಟಳು. ಸಕಲ ಸಾಕೇತ ಸಾಮ್ರಾಜ್ಯ ಸಾರ್ವಭೌಮನನ್ನು ಹೀಗೆ ಜೀವದಿಂದಲೇ ಕೊಂದ ಮೇಲೆ ಅವಳನ್ನೂ ಶಿಕ್ಷಿಸದೆ ಹೆಣ್ಣೆಂತಲೂ ತಾಯಿಯೆಂತಲೂ ಕರುಣಾ ವಾತ್ಸಲ್ಯಗಳಿಂದ ಬಿಟ್ಟು ಬಿಟ್ಟರೆ ಹೇಗಾದೀತು? ಜನರು ಏನೆಂದಾರು? ಸ್ವಾಮಿ, ಆ ಕ್ಷಮೆಯೇ ಮಹಾ ಅಪರಾಧವಾಗಲಾರದೆ. ಸರ್ವಥಾ ಅವಳು ಕ್ಷಮೆಗೆ ಅರ್ಹಳಲ್ಲ. ಬಹುದೊಡ್ಡ ರಾಜದ್ರೋಹಿ, ಕೈ ಹಿಡಿದ ಗಂಡನನ್ನೇ ಕೊಂದ ದುಷ್ಟೆ, ಮಗನಾದ ನನ್ನನ್ನು ಜೀವವಿದ್ದಂತೆಯೇ ಮೃತಾವಸ್ಥೆಗೆ ಇಳಿಸಿದ ಪಾಪಿನಿ. ಯಾವ ನನ್ನ ಪ್ರಾರಬ್ಧವು ಆ ನೀಚಳನ್ನು ನಾನು ತಾಯಿಯಾಗಿ ಪಡೆದು ಜನ್ಮಿಸಬೇಕಾಯಿತು. ನಾನೇ ವಲ್ಲದ ರಾಜ್ಯವನ್ನು ಅಕ್ರಮವಾಗಿ ನನಗೆಂತಲೇ ಬೇಡಿ ಪಡೆದುಕೊಂಡಿದ್ದಳಂತೆ. ನಾನು ಅರಿತಿದ್ದರೆ ಆಗಲೇ ಅವಳ ನಾಲಿಗೆಯನ್ನು ಸೀಳಿಬಿಡುತ್ತಿದ್ದೆ. ದುರ್ದೈವಿಯಾದ ನಾನು ಇರಲಿಲ್ಲ, ಮತ್ತೆ ಯಾರೊಬ್ಬನೂ ಆ ಸಾಹಸವನ್ನು ಮಾಡಲಿಲ್ಲ. ಹಾಯ್, ನಾನಿಲ್ಲಿ ಇರುತ್ತಿದ್ದರೆ ಆ ಮಾತೇ ಬೇರೆ ಇತ್ತು. ಸೀತಾ ಲಕ್ಷ್ಮಣ ಸಹಿತನಾಗಿ ಕಾಡಿಗೆ ಹೊರಟಿದ್ದ ಶ್ರೀರಾಮನನ್ನು, ನನ್ನ ಅಣ್ಣನನ್ನು, ಆ ಕೌಸಲ್ಯ ದೇವಿಯ ಏಕಮಾತ್ರ ಪುತ್ರನನ್ನು ಹೇಗಾದರೂ ಮಾಡಿ ಪ್ರಾಣವನ್ನೇ ಆದರೂ ನೀಗಿ ಸರ್ವಥಾ ಹೋಗದಂತೆ ಮಾಡುತ್ತಿದ್ದೆ. ಅಯ್ಯೋ, ಆ ಮಹಾಭಾಗನನ್ನು ಹೆತ್ತ ತಾಯಿಯು ನನಗೂ ಅದೇ ಗರ್ಭದಿಂದ ಜನ್ಮ ಕೊಟ್ಟಿದ್ದರೆ ಛೇ, ಆ ಭಾಗ್ಯವು ನನಗೆಲ್ಲಿ? ಈ ಕೆಟ್ಟ ಹೆಂಗುಸಿನ ಹೊಟ್ಟೆಯಿಂದ ಹುಟ್ಟುವಂತಾದುದೇ ನನ್ನ ಪ್ರಾರಬ್ಧ ಕರ್ಮ. ಏನು ಮಾಡಲಿ? ಸಮ್ರಾಟನಾಗಿ ಮೆರೆಯಬೇಕಾಗಿದ್ದ ತನ್ನ ಮಗನು ಸಕಲ ವಸ್ತ್ರಾಭರಣಗಳನ್ನು ತೆಗೆದಿಟ್ಟು ಕೈ ಹಿಡಿದ ಧರ್ಮಪತ್ನಿಯೊಂದಿಗೆ ತಮ್ಮನನ್ನು ಕೂಡಿಕೊಂಡು ದೇಸಿಗನಂತೆ ನೋಡಿದವರ ಕಣ್ಣೆ ಇಂಗಿ ಹೋಗುವಂತೆ ಮಹಾರಾಜಮಂದಿರದಿಂದ ಕಾಡಿಗೆ ಹೊರಟು ಹೋಗುತ್ತಿದ್ದಾಗ ಅದನ್ನೇ ನೋಡುತ್ತಿದ್ದ ಆ ತಾಯಿ ಕೌಸಲ್ಯಾದೇವಿಯು ಹೇಗೆ ಸಹಿಸಿಕೊಂಡಿರಬಹುದು? ಇನ್ನೀ ಹತಭಾಗ್ಯನಾದ ನನ್ನನ್ನು ಕಂಡರೆ ಅವಳೆಂತೂ ತಡೆಯಬಲ್ಲಳು? ಅಲ್ಲ, ಆ ನೀಚ ಕೈಕೇಯಿಯ ಮಗನಾಗಿ ಪುಣ್ಯಶಾಲಿನಿಯಾದ ಶ್ರೀರಾಮನ ತಾಯಿಗೆ ನನ್ನೀ ಮುಖವನ್ನಾದರೂ ಎಂತೂ ತೋರಿಸಲಿ? ದುರ್ದೈವಿಯಾದ ನನ್ನ ದೆಸೆಯಿಂದಲೇ ಮಗನೂ ಇಲ್ಲದೆ ಪತಿಯನ್ನು ಕಳೆದುಕೊಂಡು ದೀನೆಯಾಗಿ ಹೊತ್ತೊತ್ತು ಏನೇನೋ ಆಗಿರಬಹುದಾದ ಆ ಪೂಜ್ಯಳಾದ ಜನನಿಯನ್ನು, ನಮ್ಮ ಸಾಕೇತದ ಸಾಮ್ರಾಜ್ಞಿಯನ್ನು ಹೇಗೆ ನನ್ನೀ ಕಣ್ಣುಗಳಿಂದ ನೋಡಲಿ? ಹೇಗೆ ಆ ನೊಂದ ಹೃದಯವನ್ನು ಸಂತೈಸಲಿ? ಈ ಎಲ್ಲದಕ್ಕೂ ಒಂದೇ ಪರಿಹಾರವು ಕೆರಳಿದ್ದ ವಿಧಿಯು ನನ್ನ ಆತ್ಮಬರಿಯಿಂದ ತುಷ್ಟಿಗೊಳ್ಳಲಿ ಎಂದು ತನ್ನ ಖಡ್ಗವನ್ನು ಕೊರಳಿಗೆ ಆನಿಸಿಕೊಂಡನು. ವಿ ಎನ್ ಭಾಗವತ್ ಬರ್ಬಳ್ಳಿ.